ಎಲ್ಲ ವಿಕಲಚೇತನರ ಸುದ್ದಿಯನ್ನು ವೀಕ್ಷಿಸುತ್ತಿರುವವರಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ ವಿಕಲಚೇತನರ ಕರ್ನಾಟಕ ರಾಜ್ಯ ಪಾಲಕರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಮೇ 21, 2025 ಹಮ್ಮಿಕೊಂಡಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿರುವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿರಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಮತ್ತು ಈ ಉದ್ದೇಶ ಏನಂದರೆ ವಿಕಲಚೇತನರಿಗೆ ತಿಂಗಳ ಪೆನ್ಷನ್ 5,000 ರೂಪಾಯಿವರೆಗೆ ಹೆಚ್ಚಿಸಬೇಕೆಂದು ಈ ವಿಕಲಚೇತನರ ಒಕ್ಕೂಟದ ಬೇಡಿಕೆಯಾಗಿದೆ. ಯಾವುದೇ ರೀತಿಯ ಈಗಿನ ದಿನಮಾನಗಳಲ್ಲಿ ಬೆಲೆ ಏರಿಕೆ ದಿನಮಾನಗಳಲ್ಲಿ ವಿಕಲಚೇತನರಿಗೆ ಈಗ ಕೊಡ್ತಕ್ಕಂಥ ಮಾಸಾಶನ 75% ಇರ್ತಕ್ಕಂಥ ವಿಕಲಚೇತನರಿಗೆ 1,400 ರೂಪಾಯಿ ಕೊಡ್ತಿದ್ದಾರೆ. ಹಾಗೂ 75ಕ್ಕಿಂತ ಕಡಿಮೆ ಇರ್ತಕ್ಕಂಥ ವಿಕಲಚೇತನರಿಗೆ 800 ರೂಪಾಯಿ ಕೊಡ್ತಿದ್ದಾರೆ. ಈ ಕೊಡ್ತಕ್ಕಂಥ ಮಾಸಾಶನ ಯಾವುದೇ ರೀತಿಯಾಗಲಿ ಆಸ್ಪತ್ರೆ ಖರ್ಚಾಗಲಿ ಅವರಿಗೆ ದಿನನಿತ್ಯ ಬಳಕೆಯ ವಸ್ತುಗಳಿಗೆ ಸಾಕಾಗುವುದಿಲ್ಲ. ಆದ್ದರಿಂದ ಎಲ್ಲ ವಿಕಲಚೇತನರು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಭಾಗವಹಿಸಿ ಸರ್ಕಾರ ಗಮನಕ್ಕೆ ತಂದು ತಮ್ಮ ಬೇಡಿಕೆ ಈಡೇರುವವರೆಗೂ ಸರ್ಕಾರ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಬೇಕೆಂದು ಈ ರಾಜ್ಯ ಒಕ್ಕೂಟದಿಂದ ಕೇಳಿಕೊಳ್ತಾ ಇದ್ದೇವೆ. ನೀವು ಸೇರಿಕೊಂಡು ವಿಕಲಚೇತನರಿಗೆ ಏನು ಈ ಕೊಡ್ತಕ್ಕಂಥ ಮಾಸಾಶನವಾಗಲಿ, ಈ ಕೊಡ್ತಕ್ಕಂಥ ಉದ್ಯೋಗ ಆಧಾರ ಯೋಜನೆ ಲೋನ್ ಆಗಲಿ ಅದು ಯಾವುದೇ ಉದ್ಯೋಗ ಮಾಡಲು ಸಾಕಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ವಿಕಲಚೇತನರು ಸೇರಿಕೊಂಡು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸೇರಿಕೊಂಡು ಎಲ್ಲ ವಿಕಲಚೇತನರು ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರ ಗಮನ ಸೆಳೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ. ಪ್ರತಿ ಗ್ರಾಮೀಣ ವಿಕಲಚೇತನರಿಗೆ ಈ ವಿಡಿಯೋವನ್ನು ಮುಟ್ಟಿಸಿ ಹೆಚ್ಚು ಶೇರ್ ಮಾಡಿರಿ. ಹಾಗೂ ಎಲ್ಲ ನಗರ ಇರತಕ್ಕಂಥ ವಿಕಲಚೇತನರಿಗೂ ಕೂಡ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಎಲ್ಲರೂ ಮೇ 21 ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಎಲ್ಲ ವಿಕಲಚೇತನರು ಸೇರುವ ರೀತಿಯಲ್ಲಿ ನೀವೆಲ್ಲರೂ ಕೂಡಿ ಮಾಡಬೇಕು. ಅದೇ ರೀತಿ ನಮಗೆ ಈಗ ಕೊಡ್ತಕ್ಕಂಥ ಮಾಸಾಶನ ಆಗಲಿ ಪೆನ್ಷನ್ ಆಗಲಿ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಸರ್ಕಾರ ಗಮನ ಸೆಳೆಯಬೇಕೆಂದು ತಮ್ಮಲ್ಲಿ ಈ ವಿಡಿಯೋ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.